ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ನಾನು ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಮೈದಾ ಹಿಟ್ಟು, ಉಪ್ಪು, ಜೀರಿಗೆ, ಅಡಿಗೆ ಸೋಡಾ ಪುಡಿ, ಸಕ್ಕರೆ, ಮೊಸರು, ಪಚ್ಚೆ ಬಾಳೆಹಣ್ಣು, ಅಡುಗೆ ಎಣ್ಣೆ. ಮೊದಲಿಗೆ ಬಾಳೆಹಣ್ಣನ್ನ ಸಣ್ಣಕ್ಕೆ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮೊಸರು ನೀತಿಗೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ, ನೀರು ಹಾಕ್ದಂಗೆ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಬಾಳೆಹಣ್ಣು ಮತ್ತೆ ಸಕ್ಕರೆ, ಮೊಸರು ಇದನ್ನ ಬೋಲಿಗೆ ಶಿಫ್ಟ್ ಮಾಡ್ಕೊತೀನಿ. ಚಿಟಿಕೆ ಉಪ್ಪು, ಜೀರಿಗೆ 1/4 ಸ್ಪೂನು, ಅಡುಗೆ ಸೋಡಾ ಪುಡಿ 1/4 ಸ್ಪೂನು, ಮೈದಾ, ಎಣ್ಣೆ 1 ಸ್ಪೂನು. ನೀರು ಹಾಕೋಂಗಿಲ್ಲ, ಹಾಗೆ ಕಲಿಸ್ಬೇಕು. ಇದರಲ್ಲಿ ನೀರು ಇದೆ, ಮೊಸರು ಮತ್ತು ಸಕ್ಕರೆ, ಬಾಳೆಹಣ್ಣು, ಇದರಲ್ಲಿ ನೀರಂಶ ಇದರಲ್ಲೇ ಇದೆ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಕಲಿಸ್ಬಿಟ್ಟು 8 ಅವರ್ ಇದನ್ನು ಹಾಗೆ ಮುಚ್ಚಿಡಬೇಕು. 8 ಅವರ್ ಆದಮೇಲೆ ಇದನ್ನು ನಾವು ಲಟ್ಟಿಸ್ಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು. ಅಲ್ಲಿ ತನಕ ಇದು ಹಾಗೆ ಮುಚ್ಚಿಡೋಣ. ಇದಕ್ಕೆ ಸ್ವಲ್ಪ ಆಯಿಲ್ನ ಸವರ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಈಗ 8 ಅವರ್ಸ್ ಆಗಿದೆ. ಇದನ್ನು ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಈಗ ಇದನ್ನು ಚೆನ್ನಾಗಿ ಒಂದ್ಸಲ ನಾದ್ಕೊಂಡ್ಬಿಡ್ತೀನಿ. ಈಗ ಇಷ್ಟಿಟ್ಟು ದಪ್ಪ ಉಂಡೆ ತಗೊಂಡು ಅದಕ್ಕೆ ಮೈದಾ ಹಿಟ್ಟನ್ನ ಮನೆ ಮೇಲೆ ಸವರ್ಕೊಂಡು ಈ ರೀತಿ ಕೈಯಲ್ಲಾರು ಲಟ್ಟಿಸ್ಬೋದು. ಆದರೆ ಇದು ಲಟ್ಟಣಿಗೆ ಲಟ್ಟಿಸಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಇಷ್ಟು ದಪ್ಪ ಇರಬೇಕು, ಆವಾಗ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ಎಲ್ಲನೂ ಲಟ್ಟಿಸ್ಕೊಂಡು ಒಂದು ಕಡೆ ಇಟ್ಕೊತೀನಿ. ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಬಿಟ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ನಿಧಾನಕ್ಕೆ ಮಂಗಳೂರು ಬನ್ ಬಿಡ್ತಾ ಇದ್ದೀನಿ. ಮಂಗಳೂರು ಬನ್ಸ್ ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಬೆಳಗ್ಗೆ ಟಿಫನ್ಗೂ ಇದನ್ನು ತಿನ್ಬೋದು. ಚೆನ್ನಾಗಿ ಉಪ್ಕೊಂಡು ಬಂದಿದೆ. ಈ ಥರ ಬಂದರೆ ಬನ್ಸ್ ತುಂಬ ಸಾಫ್ಟ್ ಇರುತ್ತೆ. ಆನಕ್ಕೆ ಇದನ್ನು ತಿರ್ಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಮನೆಯಲ್ಲೇ ಈಸಿಯಾಗಿ ಇದನ್ನು ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಈವನ್ ದೊಡ್ಡವ್ರಿಗೂ ಸಹ ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಇದು ರೆಡಿಯಾಗಿದೆ. ಇದನ್ನು ನಿಧಾನವಾಗಿ ತೆಗಿತೀನಿ. ಇವಾಗ ಇನ್ನೊಂದು ಬಿಡ್ತಾ ಇದ್ದೀನಿ. ಎಣ್ಣೆ ಮೀಡಿಯಮ್ ಉರಿನಲ್ಲೇ ಇರಬೇಕು, ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು. ಹೈ ಫ್ಲೇಮಲ್ಲಿ ಇದ್ದರೆ ಅದು ಬೇಗ ಕಪ್ಪಾಗ್ಬಿಡುತ್ತೆ. ನಿಧಾನವಾಗಿ ಇದನ್ನು ತಿರ್ಸ್ಕೋಬೇಕು. ಇದಾಗಿದೆ. ಈಗ ನಿಧಾನವಾಗಿ ಇದನ್ನು ತೆಗೆಯೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಂಗಳೂರು ಬನ್ಸ್. ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ದಪ್ಪ ಊದಿದೆ. ಇದನ್ನು ನೋಡಿ ಈ ಥರ ಮುರಿದ್ರೆ ಎಷ್ಟು ಸಾಫ್ಟ್ ಆಗಿದೆ, ಚೆನ್ನಾಗಿ ಬಂದಿದೆ. ಈಗ ಬಿಸಿ ಬಿಸಿ ಮಂಗಳೂರು ಬನ್ಸ್ ರೆಡಿ ಆಯಿತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ತ್ ಈಸ್ ವೆಲ್ತ್.